ವಿಚಾರವಾಗಿ ಒಂದು ಖಾಸಗಿ ಸಂಸ್ಥೆ ಒಂದು ಸರ್ವೆಯನ್ನ ಮಾಡಿದೆ. ಈ ಸರ್ವೆ ಪ್ರಕಾರ ನಿಖಿಲ್ ಕುಮಾರಸ್ವಾಮಿನ ಅಥವಾ ಯೋಗೀಶ್ವರ ಯಾರು ಗೆಲ್ತಾರೆ? ಕೆಲವೊಂದಿಷ್ಟು ಸಮುದಾಯ, ಒಕ್ಕಲಿಗ ಆಗಿರ್ಬೋದು, SC ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಬ್ರಾಹ್ಮಣ, ಲಿಂಗಾಯತ, ತ್ರಿಗಳ ಸಮುದಾಯ, ಈ ಸಮುದಾಯದಲ್ಲಿ ಯಾವೆಲ್ಲ ವೋಟರ್ಸ್ ಯಾರಿಗೆ ಮತದಾನ ಮಾಡಿದ್ದಾರೆ, ಜಾತಿಯವರ ಲೆಕ್ಕದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುಂದೆ ಇದ್ದಾರಾ, ಯೋಗೀಶ್ವರ್ ಮುಂದೆ ಇದ್ದಾರಾ? ಈ ಒಂದು ಕುತೂಹಲ ಇದೆ. ಹಾಯ್ ಹಲೋ ನಮಸ್ಕಾರ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್ ಆಂಜಿನಪ್ಪ. ಸೊ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಈ ಒಂದು ವಿಡಿಯೋ ಮುಖಾಂತರ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ಕೊಡೋಕೆ ಇಷ್ಟಪಡ್ತೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಂತೆ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಜೊತೆಗೆ ಮಹಾರಾಷ್ಟ್ರ, ಜಾರ್ಖಂಡ್ ಫಲಿತಾಂಶ ಕೂಡ ಹೊರಬರುತ್ತೆ. ಸೊ ನಾನೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಸರ್ವೆ ವಿಚಾರವಾಗಿ ಒಂದು ಖಾಸಗಿ ಸಂಸ್ಥೆ ಒಂದು ಸರ್ವೆಯನ್ನು ಮಾಡಿದೆ. ಈ ಸರ್ವೆ ಪ್ರಕಾರ ನಿಖಿಲ್ ಕುಮಾರಸ್ವಾಮಿನ ಅಥವಾ ಯೋಗೀಶ್ವರ ಯಾರು ಗೆಲ್ತಾರೆ, ಈ ಒಂದು ಮಾಹಿತಿಯನ್ನು ನಿಮಗೆ ಕೊಡೋಕೆ ಇಷ್ಟಪಡ್ತೀನಿ. ಅದು ಜಾತಿವಾರು ವಿಚಾರವಾಗಿ. ಈಗಾಗಲೇ ಒಂದು ವಿಡಿಯೋನ ನೋಡಿರ್ಬೋದು ನೀವು ಗ್ಯಾರಂಟಿ ನ್ಯೂಸ್ನಲ್ಲಿ. ಅದು ಅಭಿಷೇಕ್ ಅನ್ನೋಂತಹ ರಾಜಕೀಯ ವಿಶ್ಲೇಷಕರು ಕೊಟ್ಟಂತಹ ಒಂದು ಸರ್ವೆ ರಿಪೋರ್ಟ್. ಹಾಗಾಗಿನೇ ನಾವು ಅದನ್ನ ಹೆಸರನ್ನು ಹೇಳಿದ್ವಿ. ಇದೊಂದು ಖಾಸಗಿ ಸಂಸ್ಥೆ. ಈ ಖಾಸಗಿ ಸಂಸ್ಥೆ ಮಾಡಿರ್ತಕ್ಕಂಥ ಜಾತಿವಾರು ಸಮೀಕ್ಷೆ ಚುನಾವಣೆ ಆದ ಬಳಿಕ ಏನು ಎಕ್ಸಿಟ್ ಪೋಲ್ ಅಂತ ಏನು ಕರಿತೀವಿ, ಅದರ ಒಂದು ಭಾಗವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು, ಜಾತಿವಾರು ಮಾಹಿತಿಯನ್ನು ಈ ಒಂದು ವರದಿಯಲ್ಲಿ ನಿಮಗೆ ಕೊಡೋಕೆ ಇಷ್ಟಪಡ್ತೀನಿ. ಈಗಾಗಲೇ ಹೇಳಿದಂತೆ ಸುಮಾರು 2,30,000 ವೋಟರ್ಸ್ ಇದ್ದಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ. 88% ವೋಟಿಂಗ್ ಆಗಿದೆ. ಹಾಗಿದ್ರೆ ಪ್ರಮುಖವಾಗಿ ಕೆಲವೊಂದಿಷ್ಟು ಸಮುದಾಯ, ಒಕ್ಕಲಿಗ ಆಗಿರ್ಬೋದು, SC ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಬ್ರಾಹ್ಮಣ, ಲಿಂಗಾಯತ, ತ್ರಿಗಳ ಸಮುದಾಯ, ಈ ಸಮುದಾಯದಲ್ಲಿ ಯಾವೆಲ್ಲ ವೋಟರ್ಸು ಯಾರಿಗೆ ಮತದಾನ ಮಾಡಿದ್ದಾರೆ, ಇದರಿಂದ ಜಾತಿಯವರ ಲೆಕ್ಕದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುಂದೆ ಇದ್ದಾರಾ, ಯೋಗೀಶ್ವರ್ ಮುಂದೆ ಇದ್ದಾರಾ, ಈ ಒಂದು ಕುತೂಹಲ ಇದೆ. ಸೊ ನಾನು ಸಮುದಾಯದ ಅಂಕಿಅಂಶಗಳ ಜೊತೆಗೆ ಯಾರಿಗೆ ಎಷ್ಟು ಶೇಕಡಾವಾರು ಮತ ಹೋಗಿದೆ, ಎಷ್ಟು ಮತ ಸಿಗಬಹುದು ಅನ್ನೋ ಒಂದು ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಆಗಲೇ ಈ ಹಿಂದೆ ಒಂದು ವಿಡಿಯೋನ ಮಾಡಿದಾಗ ಹೇಳಿದ್ದೆ, ಒಕ್ಕಲಿಗ ಸಮುದಾಯ 62% ನಿಖಿಲ್ ಕುಮಾರಸ್ವಾಮಿಗೆ ಹಾಕಿದೆ ಓಟು ಅನ್ನೋ ಒಂದು ವಿಚಾರವಾಗಿ. ಬಟ್ ಈ ಒಂದು ಖಾಸಗಿ ಸಂಸ್ಥೆ ಮಾಡಿರ್ತಕ್ಕಂಥ ಒಂದು ಸರ್ವೆಯಲ್ಲಿ ಮತ್ತಷ್ಟು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಒಕ್ಕಲಿಗ ಸಮುದಾಯ ನಿಖಿಲ್ ಕುಮಾರಸ್ವಾಮಿಗೆ ಅಂದರೆ JDS ಮತ್ತು BJP ಪರವಾಗಿ 68% ಓಟನ್ನು ಒಕ್ಕಲಿಗ ಸಮುದಾಯ ನಿಖಿಲ್ಗೆ ಹಾಕಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಅಂದರೆ 64,308 ಮತ ನಿಖಿಲ್ಗೆ ಬಂದಿದೆ ಒಕ್ಕಲಿಗ ಸಮುದಾಯದಿಂದಲೇ. ಕಾಂಗ್ರೆಸ್ಗೆ ಬಂದಿರೋದು ಕೇವಲ 30,263 ಮತ. ಡಬಲ್ಗಿಂತೂ ಜಾಸ್ತಿ ಒಕ್ಕಲಿಗ ಸಮುದಾಯ ನಿಖಿಲ್ ಪರವಾಗಿ ಓಟನ್ನು ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಈ ಒಂದು ಸರ್ವೆ ರಿಪೋರ್ಟ್ನಲ್ಲಿ ಬರ್ತಾ ಇದೆ. ನಿಜಕ್ಕೂ ಕೂಡ ಇದು ನಿಜ ಆದರೆ ಕೆಲವೊಂದಿಷ್ಟು ರಾಜಕೀಯ ತಜ್ಞರು ಹೇಳ್ತಾ ಇದ್ರು 68% ಅಥವಾ 70% ವೋಟ್ ಶೇರ್ ಏನಾದ್ರೂ, ಅಂದರೆ ವೋಟ್ ಶೇರ್ ಅಂದರೆ ಒಂದೇ ಸಮುದಾಯ, ಅದರಲ್ಲೂ ಕೂಡ ಒಕ್ಕಲಿಗ ಸಮುದಾಯ ನಿಖಿಲ್ ಕುಮಾರಸ್ವಾಮಿಗೆ ವೋಟ್ ಆಗಿಬಿಡ್ತು, ಅದು ನಿಜ ಆಯಿತು, ಗೆದ್ದುಬಿಟ್ರೆ ನೆಕ್ಸ್ಟು ಅವರು ಒಂದು ರೀತಿ CM ಅಭ್ಯರ್ಥಿಯಾಗಿ ಬಿಂಬಿತ ಆಗಬಹುದು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅದು ಸಾಧ್ಯನಾ? ಅಷ್ಟು ಪರ್ಸೆಂಟೇಜು 60ರಿಂದ 70% ಒಕ್ಕಲಿಗ ಸಮುದಾಯದ ಮತಗಳು ನಿಖಿಲ್ ಕುಮಾರಸ್ವಾಮಿಗೆ ಹಾಕೋದಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಇದೆ. ಯಾಕಂದರೆ ಯೋಗೀಶ್ವರ್, DK ಸುರೇಶ್, DK ಶಿವಕುಮಾರ್ ಎಲ್ಲರೂ ಕೂಡ ಒಕ್ಕಲಿಗ ಸಮುದಾಯದವರೇ. ಅವ್ರಿಗೆ ಹೇಗೆ ನಿಖಿಲ್ ಕುಮಾರಸ್ವಾಮಿ ಅಥವಾ JDS ಅಥವಾ ದೇವೇಗೌಡರು ಕುಮಾರಸ್ವಾಮಿಗೆ ಹೋಲ್ಡ್ ಇದೆಯೋ, DK ಶಿವಕುಮಾರ್, DK ಸುರೇಶ್ಗೂ ಕೂಡ ಅಷ್ಟೇ ಮಟ್ಟದ ಹೋಲ್ಡ್ ಇದೆ. ಅವ್ರಿಗೆ ಯಾಕೆ ಬಂದಿರಬಾರ್ದು ವೋಟ್ ಶೇರು? ಇದು ಜಾಸ್ತಿ ಆಯಿತು ಅನ್ನೋದು ಲೆಕ್ಕಾಚಾರ ಇದೆ. ಬಟ್ ಎನಿವೆ ಒಂದು ಖಾಸಗಿ ಸಂಸ್ಥೆ ಕೊಟ್ಟಿದೆ, ಈ ಪ್ರಕಾರ 68% ಬರಬಹುದು JDSಗೆ ಒಕ್ಕಲಿಗ ಸಮುದಾಯದ ಮತಗಳು ಅಂತ. ಇನ್ನು ತ್ರಿಗಳ ಸಮುದಾಯದ್ದು ಸುಮಾರು 8,436 ಮತ ಚಲಾವಣೆ ಆಗಿದೆ. ಇದರಲ್ಲಿ 45% ಮಾತ್ರ ಬರಬಹುದು ತ್ರಿಗಳ ಸಮುದಾಯ, ಅಂದರೆ ಸುಮಾರು 3,796 ಮತ JDSಗೆ ಬರಬಹುದು. ಕಾಂಗ್ರೆಸ್ಗೆ 55% ಬರುತ್ತೆ, 4,639. ಇಲ್ಲಿ ನಾವು ಈಗಾಗಲೇ ನೋಡಿದಂತೆ ಅಭಿಷೇಕ್ ಅವರ ಸರ್ವೆ ಇರ್ಬೋದು ಅಥವಾ ಈ ಒಂದು ಖಾಸಗಿ ಸಂಸ್ಥೆಯ ಸರ್ವೆ ಇರ್ಬೋದು, ತುಂಬ ವ್ಯತ್ಯಾಸ ಕಾಣಿಸ್ತಾ ಇರೋದು ಕೇವಲ ಒಕ್ಕಲಿಗ ಸಮುದಾಯದ ಮತಗಳಲ್ಲಿ ಮಾತ್ರ ಅನಿಸ್ತಾ ಇದೆ. ಉಳಿದಂತೆ ಎಲ್ಲ ಸಮುದಾಯಗಳಲ್ಲೂ ಅದೇ ಈಕ್ವೇಷನ್ಸ್ ಇದೆ. ತುಂಬ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ನಮಗೆ. ಮತ್ತು ಗಂಗಮತಸ್ಥ ಮತಗಳು ಸುಮಾರು 11,000 ಇದ್ದಾವೆ. ಇದರಲ್ಲಿ 50% 50-50 ಕೊಡ್ತಾ ಇದ್ದಾರೆ ಇವರು. ಅಂದರೆ 50% ಅಂದರೆ 4,800 ಮತ BJPಗೆ, ಅಂದರೆ JDSಗೆ, 4,800 ಮತ ಕಾಂಗ್ರೆಸ್ಗೆ ಬರಬಹುದು ಅಂತ. ಕುರುಬ ಸಮುದಾಯ ಸೇಮ್, ಅಲ್ಲೂ
ಈ ಹಿಂದೆ ಹೇಳಿದಂತೆ 30% ನಿಖಿಲ್ಗೆ ಬರ್ಬೋದು, 70% ಕಾಂಗ್ರೆಸ್ಗೆ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಲಿಂಗಾಯತ ಮತ್ತು ಬ್ರಾಹ್ಮಣ ಸಮುದಾಯ 80% ಅಂತ ಹೇಳಿದ್ವಿ ಆಗಲೇ ಹಿಂದಿನ ಸಮೀಕ್ಷೆಯಲ್ಲಿ. ಇಲ್ಲೂ ಕೂಡ 80% ನಿಖಿಲ್ಗೆ ಬರ್ಬೋದು. ಅಂದರೆ BJPಯಿಂದಾಗಿ ಬ್ರಾಹ್ಮಣ ಮತ್ತು ಲಿಂಗಾಯತ ಮತಗಳು 80% ಬರಬಹುದು, 20% ಕಾಂಗ್ರೆಸ್ಗೆ ಹೋಗಬಹುದು ಅಂತ. ಮುಸ್ಲಿಂ ತುಂಬ ದೊಡ್ಡ ಮಟ್ಟದ ಫ್ಯಾಕ್ಟರು. ಇಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಮತಗಳು ಸುಮಾರು 10% ಮಾತ್ರ JDS ಮತ್ತು BJP ಅಭ್ಯರ್ಥಿ ನಿಖಿಲ್ಗೆ ಬರುತ್ತೆ. ಸುಮಾರು 85% ಮತಗಳು ಕಾಂಗ್ರೆಸ್ಗೆ ಹೋಗುತ್ತೆ. ಅಂದರೆ 21,760 ಮತ ಕಾಂಗ್ರೆಸ್ಗೆ ಹೋಗಬಹುದು. SDPI ಅಗೇನ್ 1,200 ಮತಗಳು ಸಿಗಬಹುದು SDPIಗೆ ಅಂತ. SC ಸಮುದಾಯ 40,000 ಮತ ಇದೆ, 35,000 ವೋಟ್ ಆಗಿದೆ. ಇದರಲ್ಲಿ 13,000 ಅಂದರೆ ಆಲ್ಮೋಸ್ಟ್ 38%. ಅಲ್ಲಿ ನಾವು 35% ಅನ್ಕೊಂಡಿದ್ದೀವಿ, ಇಲ್ಲಿ 38%, ಒಂದು 3% ಜಾಸ್ತಿ ಬರಬಹುದು SC ಸಮುದಾಯದ ಮತಗಳು JDSಗೆ ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಕಾಂಗ್ರೆಸ್ಗೆ 62% ವೋಟ್ ಬರಬಹುದು SC ಸಮುದಾಯದ ಮತಗಳು ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಕಾಂಗ್ರೆಸ್ಗೆ ಇಲ್ಲಿ ಜಾಸ್ತಿ ಆದರೂ ಒಕ್ಕಲಿಗ ಸಮುದಾಯದಲ್ಲಿ JDSಗೆ ಪ್ಲಸ್ ಆಯಿತು ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದೆ. ಫೈನಲ್ ಆಗಿ ಇವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಏನಪ್ಪಾ ಅಂದರೆ, ಇದರಲ್ಲಿ ಅಂದರೆ ಈ ಒಂದು ಖಾಸಗಿ ಸಂಸ್ಥೆ ಮಾಡಿರ್ತಕ್ಕಂಥ ಸರ್ವೆ, ಜಾತಿವಾರು ಸರ್ವೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅನ್ನೋ ಒಂದು ವರದಿಯನ್ನು ಕೊಡ್ತಾ ಇದೆ. ಅಲ್ಲಿಗೆ 1,03,797 ಮತ ನಿಖಿಲ್ಗೆ ಸಿಗಬಹುದು ಅನ್ನೋ ಒಂದು ಮಾಹಿತಿಯನ್ನು, ರಿಪೋರ್ಟನ್ನು ಈ ಒಂದು ಖಾಸಗಿ ಸಂಸ್ಥೆ ಕೊಟ್ಟಿದೆ. ಯೋಗೀಶ್ವರ್ಗೆ 98,849 ಮತ ಸಿಗಬಹುದು. 98,849. ಅಲ್ಲಿಗೆ ಸುಮಾರು ಇತರೆ ಅಂದರೆ SDPI ಸೇರಿದ ಕೆಲವೊಂದಿಷ್ಟು ಇಂಡಿಪೆಂಡೆಂಟ್ ಅಭ್ಯರ್ಥಿಗಳಿಗೆ ಒಂದು 4,000 ಮತ ಬರಬಹುದು. ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿನ ಅಂತರ 4,900 ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ. ಒಂದು ವೇಳೆ ಒಕ್ಕಲಿಗರಲ್ಲಿ ಇನ್ನೂ 5% ಜಾಸ್ತಿ ವೋಟ್ ಶೇರ್ ಬಂದರೆ ಗೆಲುವಿನ ಅಂತರ 10,000 ಆಗಬಹುದು ಅನ್ನೋ ಪ್ರಿಡಿಕ್ಷನನ್ನು ಈ ಒಂದು ಖಾಸಗಿ ಸಂಸ್ಥೆ ಕೊಟ್ಟಿದೆ ಜಾತಿವಾರು ವಿಶ್ಲೇಷಣೆಯಲ್ಲಿ ನೋಡಿದಾಗ. ಸೊ ಇಲ್ಲೊಂದು ಪಾಯಿಂಟ್ ಅರ್ಥ ಆಗ್ತಿರೋದು, ಈ ಮೊದಲು ನಾವು ಮಾಡಿದಂತಹ ಅಭಿಷೇಕ್ ಅವರ ಕೊಟ್ಟಂತಹ ಒಂದು ವರದಿ ಆಗಿರ್ಬೋದು, ಅಥವಾ ಈ ಒಂದು ಖಾಸಗಿ ಸಂಸ್ಥೆ ಕೊಟ್ಟಂತಹ ವರದಿ ಆಗಿರ್ಬೋದು. ಅಭಿಷೇಕ್ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿ ಸುಮಾರು 3,000 ಮಾತ್ರ ಅಂತರದಿಂದ ಗೆಲ್ಲಬಹುದು. ಖಾಸಗಿ ಸಂಸ್ಥೆಯ ಒಂದು ರಿಪೋರ್ಟ್ ಪ್ರಕಾರ ನಿಖಿಲ್ ಗೆಲ್ಲಬಹುದು 4,000ರಿಂದ 5,000 ಮತಗಳ ಅಂತರದಿಂದ ಅಂತ. ಅಂದರೆ ಯಾರೇ ಗೆದ್ದರೂ ಗೆಲುವಿನ ಅಂತರ 3ರಿಂದ 5,000 ಅನ್ನೋ ಒಂದು ಕನ್ಫ್ಯೂಷನ್ ರಿಪೋರ್ಟು. ಅಂದರೆ ತುಂಬ ಕುತೂಹಲ ಇದೆ, ಜಿದ್ದಾಜಿದ್ದಿನ ಕಣ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನೋಡೋಣ ಯಾವ ರಿಪೋರ್ಟ್ ನಿಜ ಆಗುತ್ತೆ, ಯಾರು ಗೆಲ್ತಾರೆ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.